ಬಿ.ಆರ್. ಪಾಟೀಲ್ ಅವರು ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಹೌದು, ನಾನು ಅದೃಷ್ಟವಂತ ಸಿಎಂ ಆಗಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ನಾನು ಮತ್ತೆ ಬಿ.ಆರ್. ಪಾಟೀಲ್ ಒಟ್ಟಿಗೆ ಶಾಸಕರಾಗಿದ್ವಿ, ಅವರನ್ನ ಕರೆದು ಮಾತನಾಡ್ತೇನೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯದಲ್ಲಿ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ನಡೆಸ್ತಾ ಇದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಶಾಸಕರು ಮತ್ತೆ ಸಚಿವರ ಅಹವಾಲುವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮತ್ತೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ರು. ಇದೀಗ ಬಿ.ಆರ್. ಪಾಟೀಲ್ ಅವರು ಮತ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಮತ್ತೆ ಬಿ.ಆರ್. ಪಾಟೀಲ್ ಒಟ್ಟಿಗೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ ಆಗಿರಬಹುದು, ಒಂದಷ್ಟು ಬೆಳವಣಿಗೆಗಳಾಗಿರಬಹುದು ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಕೌಂಟರ್ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಸಿಎಂ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಏನ್ ಮಾಡ್ಲೇ ನಾನು ಏನ್ ಮಾಡ್ಬೇಕು ಅವ್ರಿಗೆ ಹೇಳಿದ್ರೆ ಮಾತಾಡ್ತೀನಿ. ನಾವು ಸೆನ್ಸಸ್ ಮಾಡಿದೀವಿ ಅಂತ ಪೋಸ್ಟರ್ ನ ಮನೆ ಒಂದು ಮೂರು ನೀನು ಆನ್ಲೈನ್ ಮೇಲೂ ಗೊತ್ತಾಯ್ತಾ? ನೇರವಾಗಿ ಮನೆ ಬಂದಾಗಲೂ ಕೂಡ ಹೇಳ್ಬೋದು. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ ಚೀಫ್ MLA ಆದವಲ್ಲ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಏನ್ ಮಾಡ್ಲೇ ನಾನು ಏನ್ ಮಾಡ್ಬೇಕು ಅವ್ರಿಗೆ ಹೇಳಿದ್ರೆ ಮಾತಾಡ್ತೀನಿ. ನಾವು ಸೆನ್ಸಸ್ ಮಾಡಿದೀವಿ ಅಂತ ಪೋಸ್ಟರ್ ನ ಮನೆ ಒಂದು ಮೂರು